ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾರ್ಯಕರ್ತರಿಂದ ಮನವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಪಿಸಿಸಿ ಗಿಲ್ಲೆಸೂಗೂರು ಮತ್ತು ದೇವಸೂಗೂರು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗಿಲ್ಲೆಸೂಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನಾಗೇಂದ್ರಪ್ಪ ಮಟಮಾರಿ, ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಬಸನಗೌಡ ದದ್ದಲ್ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ರೈತರು, ಯುವಕರು, ಮಹಿಳೆಯರು ಹಾಗೂ ಬಡವರ ಪರವಾಗಿ ಸದಾ ಧ್ವನಿಯಾಗಿರುವ ದದ್ದಲ್ ಅವರು ಪಕ್ಷ ಸಂಘಟನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತ ಹಾಗೂ ಒಬಿಸಿ ಘಟಕಗಳನ್ನು ಬಲಪಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಗ್ರಾಮ ಮಟ್ಟದಲ್ಲಿ ಗಟ್ಟಿಗೊಳಿಸುತ್ತಿದ್ದಾರೆ. ಕಲ್ಮನ ಸಮೀಪದ ಬಂಗಾರಪ್ಪ ಕೆರೆ ತುಂಬುವ ಯೋಜನೆ, ಗುಂಜಳ್ಳಿ ಕೆರೆ ಅಭಿವೃದ್ಧಿ, ಚಿಕ್ಕಮಂಚಾಲಿ ಬ್ರಿಡ್ಜ್, ಕಲಂ ಬ್ಯಾರೇಜ್, ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಹಾಗೂ ಕುರುವಕಲ್ಲ ಕುರುವಕೂಡ ಸೇತುವೆ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಜೂರಾತಿ ದೊರಕುವಲ್ಲಿ ದದ್ದಲ್ ಅವರ ಕೊಡುಗೆ ಮಹತ್ವದಾಗಿದೆ ಎಂದು ಹೇಳಿದರು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡುವಲ್ಲಿಯೂ ದದ್ದಲ್ ಅವರ ಪಾತ್ರ ಗಮನಾರ್ಹವಾಗಿದೆ. ಅಲ್ಲದೆ ವಿವಿಧ ಸರ್ಕಾರಿ ಹಾಗೂ ಪಕ್ಷದ ಸಮಿತಿಗಳಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸುವ ಮೂಲಕ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ತುಂಬಿದ್ದಾರೆ ಎಂದು ಮುಖಂಡರು ಪ್ರಶಂಸಿಸಿದರು. ಅಭಿವೃದ್ಧಿಯ ಹರಿಕಾರ, ದೀನ ದಲಿತರ ಬಂಧು ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ಬಲ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಎಸ್ಟಿ ಸೆಲ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ನಾಯಕ್, ಶಿವಪ್ಪ ನಾಯಕ್, ಸಗಂಕುಂಟ ಲಕ್ಷ್ಮಣ್, ಕವಿ ವೆಂಕಟೇಶ್ ನಾಯಕ್ ಮನ್ಸಲಾಪುರ್, ಶರಣಪ್ಪ ದಿನ್ನಿ, ತಿಮ್ಮಪ್ಪ ಚಂದ್ರಬಂಡ, ಶಂಕರ್ ಪಾಟೀಲ್, ರಾಮ್ ಕೋಟೇಶ್, ಸರಫರಾಜ್, ಭಾಷಾ ನಾಯಕ್, ವೇಣುಗೋಪಾಲ್, ಕೆ ಈರಣ್ಣ, ರಂಗರಾಜ್ ನಾಯಕ್, ನರಸಿಂಹ ಉಡಂಕಲ್, ಬಶೀರ್ ಬಸವರಾಜ್, ಪವನ್ ಕಿಶೋರ್ ಪಾಟೀಲ್, ಭಾಷಾ, ಅಶೋಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎರಡನೇ ಅವಧಿಗೆ ಸರ್ಕಾರ ರಚನೆ ಆಗ್ತಿದೆ. ಅದರ ಒಂದು ನೇತೃತ್ವವನ್ನು ನೂತನವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನಾಳೆನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅದಕ್ಕಾಗಿ ತಮಗೆಲ್ಲ ತಿಳಿದ ಹಾಗೆ ನಾವು ಕಳೆದ ಸಲ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಾಗ ಆಗಲೂ ಕೂಡ ನಾವು ಎರಡನೇ ಬಾರಿಗೆ ಶಾಸಕರಾದಂಥ ಅಭಿವೃದ್ಧಿಯ ಅಧಿಕಾರರು, ದೀನದಲಿತರ ಬಂಧುಗಳು, ರೈತರ ಹಿತರಕ್ಷಣೆ ಮಾಡುವಂತ ಅಭಿವೃದ್ಧಿಯ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ದದ್ದಲ್ ಬಸನಗೌಡರಿಗೆ ಜಿಲ್ಲೆಯಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟು ಅದರ ಒಂದು ಉಸ್ತುವಾರಿಯನ್ನು ಕೂಡ ಕೊಡಬೇಕಂತ ಹೇಳಿ ನಮ್ಮ ಗ್ರಾಮೀಣ ಕ್ಷೇತ್ರದ ಪರವಾಗಿ ನಾವು ಮೊದಲನೇ ಬಾರಿಗೆ ಕೇಳಿಕೊಂಡಿದ್ದೀವಿ. ಆದರೆ ಕಾರಣಾಂತರಗಳಿಂದ ಹಿರಿಯರಿಗೆ, ನಮ್ಮ ಪಕ್ಷದ ಹಿರಿಯರಿಗೆ ಸಚಿವ ಸ್ಥಾನ ದೊರೆಯಿತು. ಈಗ ನಮ್ಮ ಇಡೀ ಗ್ರಾಮೀಣ ಕ್ಷೇತ್ರದ ಜನರ ಪರವಾಗಿ ಇವತ್ತು ನಾವೇನಿಲ್ಲಿ ಎಲ್ಲ ಘಟಕಗಳ ಅಧ್ಯಕ್ಷರು, ನಮ್ಮ ಎಪಿಎಂಸಿ ಅಧ್ಯಕ್ಷರು, ನಮ್ಮ ಗ್ಯಾರಂಟಿ